ಹಾಯ್ ಹಲೋ ಫ್ರೆಂಡ್ಸ್, ಸಣ್ಣ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಿರೋದು ಕಾಜು ಮಸಾಲ. ಬೇಕಾಗಿರೋದು ಒಂದು ಬಟ್ಲು ಕಾಜು ತೊಗೊಂಡಿನಿ, ಕೊತ್ತಂಬರಿ, ಒಂದು 3 ಹಸಿಮೆಣಸಿನ್ಕಾಯಿ, 2 ಈರುಳ್ಳಿ, ಜೀರಾ ಪೌಡ್ರ್, ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದು ಎವರೆಸ್ಟ್ ಗರಂ ಮಸಾಲ, ಇದು ಒಂದು 4 ಪೀಸ್ ಅಲ್ಲ ಮತ್ತು ಬೆಳ್ಳುಳ್ಳಿ ತೊಗೊಂಡಿನಿ, ಟೊಮಾಟೊ ಒಂದು ಜಾರ್ ತೊಗೊಂಡಿನಿ. ಇದ್ರಾಗ ಒಂದು ಅರ್ಧ ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ ರೀ. ಇಷ್ಟು ಗೋಡಂಬಿ ಹಾಕ್ಕೊಳಕತ್ತೀನಿ ರೀ, ಒಂದು 10 ರಿಂದ 15. 5-6 ಮೆಣಸು ಹಾಕ್ತೀನಿ ರೀ. ಇದೊಂದು ಚಕ್ಕರದ ಮಗ್ಗಿ, ಇದು 2 ಏಲಕ್ಕಿ, ಇದು 2 ಲವಂಗ. ಇದು ಗ್ರೈಂಡ್ ಮಾಡಿಬಿಡೋಣ್ರಿ, ಮಿಕ್ಸಿ ಮಾಡ್ಕೊಂಡು ತೆಗ್ದು ನೋಡಿರಿ. ಇದು ಒಂದು ಸೈಡ್ ಹಾಕ್ಕೊಂಡು ಟೊಮಾಟೋನ ಮಿಕ್ಸಿ ಹಾಕ್ಕೊಂಬಿಡೋಣ್ರಿ. ಇದು ಟೊಮಾಟೋನ ಮಿಕ್ಸಿ ಹಾಕ್ಕೊಂಡೇನಿ ರೀ. 1-2 ಸ್ಪೂನ್ ಎಣ್ಣೆ ಹಾಕೀನಿ ರೀ, 1 ಸ್ಪೂನ್ ತುಪ್ಪ ಹಾಕ್ಕೊಳತ್ತೀನಿ. ಇದು ಒಂದು ಚಕ್ಕರ ಮಗ್ಗಿ ಒಂದು ಅರ್ಧ ಅಲ್ಲಿ ಹಾಕಿದ್ದೀನಿ ರೀ ಮಿಕ್ಸಿ ಮಾಡೋಕ್ಕೆ. ಇದು ಒಂದು ಏಲಕ್ಕಿ, ಒಂದು 4 ಮೆಣಸು, ಉಳ್ಳಾಗಡ್ಡಿ ಹಾಕ್ಕೊಂಬಿಡೋಣ್ರಿ. ಇದು ಒಂದು 2 ಮೆಣಸಿನ್ಕಾಯಿ ಹಾಕ್ಕೊಂಡ್ರಿ. ಪಲಾವ್ ಎಲೆ ಹಾಕ್ಕೊಳತ್ತೀನಿ ರೀ. ಇದು ರುಬ್ಬಿದ್ದು ಉಳ್ಳಾಗಡ್ಡಿ ಇದ್ರೊಳಗೆ ಹಾಕ್ಕೊಂಬಿಡೋಣ್ರಿ. ಚಲೋತ್ನಾಗ ಕಳಿಸ್ಕೊಂಬಿಡೋಣ್ರಿ, ಎಣ್ಣೆ ಒಳಗೆ ಮಿಕ್ಸ್ ಆಗಂಗೆ. ಇದು ಟೊಮೊಟೊ ಮಾಡ್ಕೊಂಡಿದ್ರಿ, ಅದು ಹಾಕ್ಕೊಂಬಿಡೋಣ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಮೀಡಿಯಮ್ದಾಗ ಇಡ್ರಿ ಗ್ಯಾಸ್. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೆ ಸ್ವಲ್ಪ ಕ್ಲೋಸ್ ಮಾಡಿಡೋಣ್ರಿ. ಗೋಡಂಬಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ್ರಿ. ಸ್ವಲ್ಪ ಕೆಂಪಾಗೋವರೆಗೆ ಇದ್ರೊಳಗೆ ಫ್ರೈ ಮಾಡೋಣ್ರಿ. ಇದು ಕೆಂಪಾಯ್ತು ರೀ, ತೆಗೆದು ಬಿಡೋಣ. ಇದು ಹಸಿ ಸ್ಮೆಲ್ ಹೋಗುತ್ತೆ ರೀ, ತೆಗೀನ್ರಿ. ಈಗ ಖಾರ ಪುಡಿ ಹಾಕ್ಕೊಳತ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಾ ಪೌಡ್ರ್, ಗರಂ ಮಸಾಲ ಎವರೆಸ್ಟ್, ಇದು ಕಸ್ತೂರಿ ಮೆಥಿ, ಇದೆಲ್ಲ ಇದ್ರ ಜೊತೆ ಹೊಂದ್ಕೊಳಂಗೆ ಕಲಿಸ್ಕೊಂಬಿಡೋಣ್ರಿ. ಸ್ವಲ್ಪ ಅರಿಶಿನ ಹಾಕ್ಕೊಳತ್ತೀನಿ ರೀ. ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳತ್ತೀನಿ ರೀ. ಈ ಹುರಿದಿದ್ದೆಲ್ಲ ಗೋಡಂಬಿ ಇದ್ರೊಳಗೆ ಹಾಕ್ಕೊಂಬಿಡೋಣ್ರಿ. ಸರಿಯಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಅದನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಗ್ಲಾಸ್ ನೀರು ಹಾಕ್ಕೊಳತ್ತೀನಿ ರೀ. ನೀರು ಹಾಕ್ಕೊಳತ್ತೀನಿ ರೀ, ಒಂದು ಸಣ್ಣ ಗ್ಲಾಸಲ್ಲೇ. ಒಂದು 2-3 ನಿಮಿಷ ಇದನ್ನು ಕ್ಲೋಸ್ ಮಾಡಿಬಿಡೋಣ್ರಿ. ಅಷ್ಟರೊಳಗೆ ರೆಡಿ ಆಗ್ತೈತಿ ಕಾಜು ಮಸಾಲ. ರೆಡಿ ಆಗೈತೆ ರೀ, ತೆಗೆದು ಬಿಡೋಣ್ರಿ. ಈ ಥರ ತಿಕ್ನೆಸ್ ಬಂದೈತೆ ನೋಡಿರಿ. ನಿಮ್ಗೆ ಯಾವ ಥರ ಬೇಕು, ನೀರು ಜಾಸ್ತಿ ಬೇಕಂದ್ರೆ ಹಾಕ್ಕೋಬೋದು. ನಂಗೆ ನೀರು ಇಷ್ಟ ಸಾಕೈತಿ, ಸ್ವಲ್ಪ ಹಾಕೇನಿ ರೀ. ಕಾಜು ಮಸಾಲ ರೆಡಿ ಐತ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.